Hi, hello, good morning, students. Welcome back to RAS Tutorials. So, today we are discussing the chapter continuation tax directed source and advanced tax. So, last class one nimge tax directed at source TDS ಮುಗಿಸಿದ್ದೆ. ಓಕೆ, ಇವಾಗ ನಾನು ಸ್ಟಾರ್ಟ್ ಮಾಡೋದು ಅಡ್ವಾನ್ಸ್ ಟ್ಯಾಕ್ಸ್ ಮಾಡತ್ತೀನಿ. ಯಾವ್ದು ಹೇಳ್ರಿ? ಅಡ್ವಾನ್ಸ್ ಟ್ಯಾಕ್ಸ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಸ್ಟೂಡೆಂಟ್ಸ್, ಈ ಚಾಪ್ಟರ್ ನಿಮ್ಗೆ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಚಾಪ್ಟರ್ ಬರ್ತೈತಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಚಾಪ್ಟರ್ ಬರ್ತೈತಿ. ಸೊ ಅದ್ರೊಳಗೆ ನಿಮ್ಗೆ ಇದ್ರ ಮೇಲೆ ಒಂದು ಕ್ವಶನ್ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಬರ್ತೈತಿ. ಇದ್ರ ಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಬರ್ತೈತಿ. ಓಕೆ, ಕ್ವಶನ್ ಏನಿತ್ತು ನೋಡ್ಕೋರಿ. ವಾಟ್ ದ ಕ್ವಶನ್ ವಾಸ್ ದೇರ್ ನೋಡ್ಕೋರಿ. Narendra has estimated the total tax liability of 1,50,000. Narendra has estimated the total tax liability of 1,50,000 for the previous year 2023-24. First question, what are the due dates for the payment of advance tax? First question. Second question, what are the amount of advance tax to be paid on each due date? ಅಂದ್ರೆ ಒಂದನೇ ಕ್ವಶನ್ ಅಂತಂದ್ರೆ ಯಾವ ಡೇಟಿಗೆ ಟ್ಯಾಕ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ತುಂಬಬೇಕು, ಯಾವ ಡೇಟಿಗೆ. ಸೆಕೆಂಡ್ ಕ್ವಶನ್, ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟೆಷ್ಟು ತುಂಬಬೇಕು. ಟೋಟಲ್ ಟ್ಯಾಕ್ಸ್ 1,05,000 ರೂಪಾಯಿ ಐತಿ. ಓಕೆ, ಇದು ಕ್ವಶನ್ ಇತ್ತು. ನಾವು ಅಡ್ವಾನ್ಸ್ ಟ್ಯಾಕ್ಸ್ ಯಾವಾಗ ಕಟ್ಟಬೇಕು? ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು ಕ್ವಾರ್ಟರ್ಲಿ. ಅಡ್ವಾನ್ಸ್ ಟ್ಯಾಕ್ಸ್ ಯಾವಾಗ ಕಟ್ಟಬೇಕಂತಂದ್ರೆ ನಿಮ್ದು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಮೋರ್ ದೆನ್ 10,000 ಆದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು. ಇನ್ನು ಸಹ ಹೇಳ್ತೀನಿ, ನಿಮ್ದು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಮೋರ್ ದೆನ್ 10,000 ಆದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು. ಯಾವಾಗ ಕಟ್ಟಬೇಕಂತಂದ್ರೆ ಎವ್ರಿ ಕ್ವಾರ್ಟರ್ಲಿ ಕಟ್ಟಬೇಕು. ಎಕ್ಸಾಂಪಲ್, ಒಂದೇದು ಫಸ್ಟ್ ಕ್ವಾರ್ಟರ್ ಬರ್ರಿ. ಡ್ಯೂ ಡೇಟ್ ಫಾರ್ ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಯಾವ ಮಾಡ್ಬೇಕು? ಫಸ್ಟ್ ಆನ್ ಆರ್ ಬಿಫೋರ್ 15th ಜೂನ್. ಯಾಕಂತಂದ್ರೆ ಏಪ್ರಿಲ್, ಮೇ, ಜೂನ್. ಸೊ 3 ತಿಂಗಳು. ಸೊ ಜೂನ್ 15th ಫಸ್ಟ್ ಕ್ವಾರ್ಟರ್ ತುಂಬಬೇಕು. ಅದಾದ್ಮೇಲೆ ಮತ್ತೆ 3 ತಿಂಗಳು ಅಂದ್ರೆ ಯಾವ್ದು ಹೇಳಿ? ಜೂನ್ ಆದ್ಮೇಲೆ ಅದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ 15ಗೆ ನೆಕ್ಸ್ಟ್ ಕ್ವಾರ್ಟರ್ದ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕು. ಎಷ್ಟು ಪರ್ಸೆಂಟ್ ಮಾಡ್ಬೇಕಂತಂದ್ರೆ ಇದಕ್ಕೆ ರೇಟ್ಸ್ ಆರ್ ಗಿವನ್ ಆಲ್ರೆಡಿ. ಫಸ್ಟ್ ಎಷ್ಟು ಪರ್ಸೆಂಟ್ ಅಂತಂದ್ರೆ 15%. ಫಸ್ಟ್ ಎಷ್ಟು ಹೇಳಿ? 15% ಅಡ್ವಾನ್ಸ್ ಟ್ಯಾಕ್ಸ್ ಬೇಕು. ಓಕೆ, ಸೊ ಆನರ್ ಬಿಫೋರ್ 15 ಸೆಪ್ಟೆಂಬರ್ ಇರುತ್ತಲ್ಲ, ನೀವು 45% ಅಡ್ವಾನ್ಸ್ ಟ್ಯಾಕ್ಸ್ ತುಂಬಬೇಕು. ಎಷ್ಟು ಪರ್ಸೆಂಟ್ ರೀ? 45% ತನ ನಿಮ್ದು ಅಡ್ವಾನ್ಸ್ ಟ್ಯಾಕ್ಸ್ ತುಂಬಿರ್ಬೇಕು. ಓಕೆ, ಅದಾದ್ಮೇಲೆ ಮತ್ತೆ ಕ್ವಾರ್ಟರ್ ಬರ್ರಿ. ಯಾವಾಗ? ಸೆಪ್ಟೆಂಬರ್ ಆದ್ಮೇಲೆ ಆಗ್ತೀರಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಡಿಸೆಂಬರ್ 15ಗೆ 75% ಟ್ಯಾಕ್ಸ್ ತುಂಬಿರ್ಬೇಕು. ಎಷ್ಟು ಪರ್ಸೆಂಟ್ ರೀ? 70%. ಓಕೆ, ನೆಕ್ಸ್ಟ್ ಆನ್ ಆರ್ ಬಿಫೋರ್ 15th ಮಾರ್ಚ್. 15 ಮಾರ್ಚ್ ಯಾವ ಬರುತ್ತೆ? ಡಿಸೆಂಬರ್ ಆದ್ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಮಾರ್ಚ್ 15 ತನ ನಿಮ್ದು 100% ಅಡ್ವಾನ್ಸ್ ಟ್ಯಾಕ್ಸ್ ತುಂಬಿರ್ಬೇಕಂತ ಹೇಳ್ತಾನೆ. ಸೊ ಇದಕ್ಕೆ ಹೇಳ್ತಾರೆ ರೇಟ್ ಆಫ್ ಒನ್ ಇಯರ್ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ತುಂಬಿರ್ಬೇಕಂತ ಅಡ್ವಾನ್ಸ್ ಟ್ಯಾಕ್ಸ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟ್ ಹೆಂಗ್ ನೆನ್ಪಿಡ್ತೀರಿ? 15%. ಅದಾದ್ಮೇಲೆ 45% ತುಂಬಿರ್ಬೇಕು. ಯಾವಾಗ? 15 ಸೆಪ್ಟೆಂಬರ್ ಒಳಗೆ. ಆಮೇಲೆ 15th ಡಿಸೆಂಬರ್ ಒಳಗೆ 70% ಟ್ಯಾಕ್ಸ್ ತುಂಬಿರ್ಬೇಕು. 15th ಮಾರ್ಚ್ 100% ಟ್ಯಾಕ್ಸ್ ತುಂಬಿರ್ಬೇಕು. ಇಲ್ಲಿ ನಿಮ್ಗೆ ಟೈಮ್ ಕೊಡ್ತಾರೆ 31st ಮಾರ್ಚ್ ತುಂಬಿದ್ರು ನಡೀತೈತಿ. ಓಕೆ, ಈಗ ಬರ್ರಿ ಇಲ್ಲಿ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಹೆಂಗ್ ತುಂಬಬೇಕ ನೋಡ್ಕೊನಿ, ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದು ಅಂತೇಳಿ. ಓಕೆ, ಸೊ ನಾ ನಿಮ್ಗೆ ಒಂದು ಕ್ವಶನ್ ತಗೊಂಡಿನ. ಇಲ್ಲಿ ತನ ಕರೆಕ್ಟ್ ಐತಿ? ಬರ್ಕೊಳ್ರಿ. ಏನೋ ಡೌಟ್ ಇದೆಯಾ? ಓಕೆ, ಈಗ ಬರ್ರಿ. ಒಂದೇದು ಫಸ್ಟ್ ಅಡ್ವಾನ್ಸ್ ಟ್ಯಾಕ್ಸ್ ಯಾವತ್ತು ತುಂಬಬೇಕು ಹೇಳ್ರಿ? ಅಂದ್ರೆ 15th ಜೂನ್ 2000 ಓಕೆ 23ಗೆ. ಹಾ, ಎಷ್ಟು ಐತಿ ಇಲ್ಲಿ ಅಮೌಂಟ್? ಟೋಟಲ್ ಅಮೌಂಟ್ ಎಷ್ಟೈತಿ? ಟ್ಯಾಕ್ಸ್ ಎಷ್ಟೈತಿ ನೋಡ್ರಿ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬರ್ಸಿಲ್ಲ ಕ್ವಶನ್, ಬರ್ಸಿಲ್ಲ. ಟೋಟಲ್ ಟ್ಯಾಕ್ಸ್ ಎಷ್ಟೈತ್ರಿ? ಟ್ಯಾಕ್ಸ್ ಲಯಬಿಲಿಟಿ ಎಷ್ಟೈತಿ? 1,50,000 ಟ್ಯಾಕ್ಸ್ ಲಯಬಿಲಿಟಿ. ಎಷ್ಟೈತಿ? 1,50,000 ಟ್ಯಾಕ್ಸ್. ಇಸ್ ಇಟ್ ಮೋರ್ ದೆನ್ 10,000 ಟ್ಯಾಕ್ಸ್? ಮೋರ್ ದೆನ್ 10,000 ಟ್ಯಾಕ್ಸ್ ಇತ್ತು. 1 lakh ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟ ನಾವು ಇಲ್ಲಿ. ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಲಯಬಿಲಿಟಿ. ಇನ್ನೊಂದು ಹೇಳ್ತೀನಿ, amount of advance tax on tax liability is just 1,50,000
50,000 ಟ್ಯಾಕ್ಸ್ ಲಯಬಿಲಿಟಿ ಐತಿ ಈ ಕ್ವಶನ್ ಒಳಗೆ. ಈಗ 1,50,000 ಟ್ಯಾಕ್ಸ್ ಲಯಬಿಲಿಟಿ ಐತಿ ಅಂತಂದ್ರೆ ಇದು ಮೋರ್ ದೆನ್ 10,000 ಐತಿ, ಅದಕ್ಕೆ ನೀವು ಅಡ್ವಾನ್ಸ್ ಟ್ಯಾಕ್ಸ್ ತುಂಬಬೇಕಾಗ್ತೈತಿ. ಓಕೆ, 1,50,000 ಮೇಲೆ ಎಷ್ಟು ಪರ್ಸೆಂಟ್ ತುಂಬಬೇಕು ಹೇಳಿ? ಫಸ್ಟ್ ಟ್ಯಾಕ್ಸ್ 15% ಮಾಡ್ರಿ. ಎಷ್ಟಾಗ್ತದೆ ನೋಡಿ ಟ್ಯಾಕ್ಸ್? 15,000 ಆಗ್ತೈತಿ. ಹೆಂಗ್ರಿ 1,50,000 ಎಷ್ಟು ಆಗ್ತೈತಿ? 22,500 ಟ್ಯಾಕ್ಸ್ ಆಗ್ತೈತಿ. ಕ್ಲಿಯರ್ ಐತಿ? ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬೇಕು ಹೇಳ್ರಿ? ಕ್ವಶನ್ ನಾನು ನಿಮ್ಗೆ ಇದ್ರಾಗ ಹಾಕ್ತೀನಿ, ಓಕೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸೊ ಕ್ವಶನ್ ಆಲ್ರೆಡಿ ಬರ್ಸೈತಿ. ಇಲ್ಲಿ ಒಂದು ಸಿಂಪಲ್ ಕ್ವಶನ್ ಐತಿ. ನಿಮ್ದು ಅಡ್ವಾನ್ಸ್ ಟ್ಯಾಕ್ಸ್ ಲಯಬಿಲಿಟಿ 1,50,000 ಐತಿ. ಟ್ಯಾಕ್ಸ್ ಲಯಬಿಲಿಟಿ 1,50,000 ಮೇಲೆ ನೀವು ಟ್ಯಾಕ್ಸ್ ಕಟ್ ಹಾಕ್ತೀರಿ. ಓಕೆ, 15th ಸೆಪ್ಟೆಂಬರ್ ಅಂದ್ರೆ 9ನೇ ತಿಂಗಳು 15 ಸೆಪ್ಟೆಂಬರ್ 2023 ಒಳಗೆ 1,50,000 ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಆಲ್ರೆಡಿ 15% ತುಂಬಿರಲ್ಲ. ಎಷ್ಟು ಪರ್ಸೆಂಟ್ ಆಗಿರ್ಬೇಕಂತ ಇದೆನಾ? 45% ಆಗಿರ್ಬೇಕಲ್ಲ. 45% ಆಗಿರ್ಬೇಕಂದ್ರೆ ಈಗ ಆಲ್ರೆಡಿ 45% ಎಷ್ಟು ತುಂಬಿರಿ? 15% ತುಂಬಿರಿ. ಇನ್ನೆಷ್ಟು ಬೇಕು ಹೇಳಿ? ವೆರಿ ಗುಡ್, 30% ಟ್ಯಾಕ್ಸ್ ಬೇಕು. ಇನ್ನೊಂದು ಹೇಳ್ತೀನಿ, 15% ಆಲ್ರೆಡಿ ತುಂಬಿರಿ, 45% ಆಗ್ಬೇಕು ಟ್ಯಾಕ್ಸ್ ಅಂದ್ರೆ ಇನ್ನೆಷ್ಟು ಬೇಕು? 30%. ಎಷ್ಟಾಯ್ತು ನೋಡ್ರಿ? 30% ಆಫ್ 1,50,000 ಮಾಡಿ 45,000 ಟ್ಯಾಕ್ಸ್ ಬೇಕು. ಕ್ಲಿಯರ್? ಸೊ ಎರಡು ಸೇರಿದ್ರೆ 45% ಆಗುತ್ತಿಲ್ಲ ನೋಡ್ರಿ. ಎರಡು ಸೇರಿ 45% ಬೇರೆ 15% ಪ್ಲಸ್ 30% 40% ಆಗ್ತದೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ 15th ಡಿಸೆಂಬರ್ 2023ಗೆ 1,50,000 ಮೇಲೆ ಈಗ ಎಷ್ಟಾಗಬೇಕು ಹೇಳ್ರಿ? ನೆಕ್ಸ್ಟ್ 75% ಆಗಿರ್ಬೇಕಾದ್ರೆ ಇನ್ನು ಎಷ್ಟು ಪರ್ಸೆಂಟ್ ತುಂಬಬೇಕು ಹೇಳ್ರಿ ಟ್ಯಾಕ್ಸ್? ಇನ್ನೂ 30% ತುಂಬಬೇಕು ನೋಡ್ರಿ. 75 40% ಕಳೀರಿ. 75% ಹೋಗ 40% ಕಳೀರಿ. 30% ಇದಿಷ್ಟು ಕುಡಿಸಿದ್ರೆ 70% ಆಗ್ತಿಲ್ಲ ನೋಡ್ರಿ. 15 30 30 ಆಗ್ತೈತಿ. 70% ಅಂತಾರ. ಸೊ 30% 1,50,000 ಮೇಲೆ 30% ಟ್ಯಾಕ್ಸ್ ಎಷ್ಟಾಯ್ತು ನೋಡ್ರಿ? 45,000. ಸೊ ಇಲ್ಲಿ ತನಕ ಬಂದ್ರೆ 70% ಟ್ಯಾಕ್ಸ್ ನಾವು ತುಂಬಿವಿ. ಕ್ಲಿಯರ್ ಐತಿ? ಓಕೆ, ದೆನ್ ಲಾಸ್ಟ್ ಅಮೌಂಟ್ 15th ಮಾರ್ಚ್ 2024 ಲಾ ನೆಕ್ಸ್ಟ್ ಇಯರ್. ಓಕೆ, ಎಷ್ಟು ಅಮೌಂಟ್ ರೀ? ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 1,50,000. ಹಾ, 100% ಟ್ಯಾಕ್ಸ್ ಬೇಕು. ಎಷ್ಟು ರೀ? 100% ಆಗ್ಬೇಕಾದ್ರೆ ಈಗ ಆಲ್ರೆಡಿ ಎಷ್ಟು ಪರ್ಸೆಂಟ್ ಐತಿ? 75% ಐತಿ. ಇನ್ನು ಎಷ್ಟು ಬೇಕು ಹೇಳ್ರಿ? ಇನ್ನು 20% ಟ್ಯಾಕ್ಸ್ ತುಂಬಿದ್ರೆ ಮುಗಿತು. ಎಷ್ಟಾಯ್ತು ನೋಡ್ರಿ? 37,000. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟಾಯ್ತು ಹೇಳಿ? ಟೋಟಲ್ ಟ್ಯಾಕ್ಸ್ ಬೇಕು 1,50,000 ಆತಿಲ್ಲ ಹೇಳಿ. ಸೊ ಅಂದ್ರೆ 1,50,000 ರೂಪಾಯಿ ಟ್ಯಾಕ್ಸ್ ಅನ್ನ ನಾವು ಎಷ್ಟು ಕಂತ ಕಟ್ತೀವಿ? 4 ಕಂತ ಮೇಲೆ ಹೇಳ್ರಿ. ಒಂದೇದ 15% ಪ್ಲಸ್ 30 ಎಷ್ಟಾತ? 45% ಆತ. 45 30 ಎಷ್ಟಾತ? 75 75 25 100% ಟ್ಯಾಕ್ಸ್. ಸೊ ಅರ್ಥ ಆಗ್ತಿದೆ? ಈ ರೇಟ್ ಗೊತ್ತಾತಿಲ್ಲ ಹೇಳ್ರಿ ನಿಮ್ಗೆ. ಸೊ ಸಿಂಪಲ್ ಆಗಿ ಹಿಂಗೆ ನೆನ್ಪಿಟ್ಕೋರಿ. 15% ಫಸ್ಟ್, 30% 30%, ಅದಾದ್ಮೇಲೆ 20%, ಟೋಟಲ್ 100% ಆಗುತ್ತೆ. ಫೈನ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಪೇ ದ ಟೋಟಲ್ ಟ್ಯಾಕ್ಸ್. ಅರ್ಥಾತ್ ಅಡ್ವಾನ್ಸ್ ಟ್ಯಾಕ್ಸ್ ಯಾವ ಕಟ್ಬೇಕು ಹೇಳ್ರಿ? ನಿಮ್ದು ಟ್ಯಾಕ್ಸ್ ಲಯಬಿಲಿಟೀಸ್ 10,000 ಕಿಂತ ಹೆಚ್ಚಿಗೆ ಇತ್ತಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಬೇಕು. ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟೈತಿ? 1,05,000 ರೂಪಾಯಿ ಟ್ಯಾಕ್ಸ್ ಐತಿ. ಸೊ 1,05,000 ರೂಪಾಯಿನ ಓಕೆ ಕ್ವಾರ್ಟರ್ಲಿ ಟ್ಯಾಕ್ಸ್ ತುಂಬ್ಕೊಂತ ಹೋಗ್ಬೇಕು. ಸೊ ಐ ಥಿಂಕ್ ಓವರ್ ದಿಸ್ ಕ್ವಶನ್ ಕ್ಲಿಯರ್ ಆಯ್ತಾ? ಮುಗಿತಾ? ಬರ್ಕೋರಿ. ನಂದು ವಿಡಿಯೋ ನಿಮ್ಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನೆಲ್ನ. ಯಾವ್ದಾರ ಕ್ವಶನ್ ಮೇಲೆ ಡೌಟ್ ಇತ್ತಂತಂದ್ರೆ ಓಕೆ ಕಮೆಂಟ್ ಮಾಡ್ರಿ. ಲೈಕ್, ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.